SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸಕ್ಕತ್ತಾಗಿತ್ತು, ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ. ನನಗೆ ಫಸ್ಟ್ ಹಾಫು ತುಂಬ ಇಷ್ಟ ಆಯಿತು, ನನಗೆ ಸೆಕೆಂಡ್ ಹಾಫು ಸಖತ್ ಇಷ್ಟ ಆಯಿತು. ಸೃಜನ್ ಅವರ ಮೊದಲನೇ ಡೈರೆಕ್ಷನ್ನು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರನ್ನ ಯಾವಾಗಲೂ ನನಗೆ ಗೊತ್ತು, ಅವರ ಕಾಮಿಡಿ ಅಂತಂದರೆ ಅದು ಅವ್ರ ಜಾನರು. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ. ಬಟ್ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ತುಂಬ ಎಂಟರ್ಟೈನಿಂಗ್ ಆಗಿ ಅನಿಸ್ತು. ಆ್ಯಂಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ. ಆ್ಯಂಡ್ ಸೃಜನ್ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು. ಆಮೇಲೆ ನಂಗೆ ಆ ಗೋಸ್ಟ್ಗಳೆಲ್ಲ ತುಂಬ ಇಷ್ಟ ಆದರು. ಸೊ ನನಗೂ ಆ ಥರ ಗೋಸ್ಟ್ಗಳನ್ನ ಮೀಟ್ ಮಾಡಬೇಕು. ಸೊ ಸಕ್ಕತ್ತಾಗಿತ್ತು. ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲರೂ ಮಿಸ್ ಮಾಡಿದೆ GST ಸಿನಿಮಾನ. ಸರ್ ನಿಮಗೆ ನಮಸ್ತೆ, ನಾಡಿಗೆ ನಮಸ್ತೆ. ಒಂದು ಕಾಮಿಡಿಗೆ ಮತ್ತು ಕಾಮಿಡಿ ಹುಟ್ಟಿಸೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಸೃಜನ್ನು ಸಿಕ್ಕಾಪಟ್ಟೆ ಫೇಮಸ್, ಅದು ಎಲ್ರಿಗೂ ಗೊತ್ತು. ಒಂದು ಅಸಾಧಾರಣ ಪ್ರತಿಭೆ ಸೃಜನ್ದು. ಆತ ಈ ನಿದ್ದೆ ಮಾಡೋಕ್ಕೆ ಮುಂಚೆ ಒಂದಿಷ್ಟು ಕಂಟೆಂಟ್ಗಳನ್ನು ಯೋಚನೆ ಮಾಡ್ತದಂಥ ಒಂದು ಮೈಂಡು ನನಗೆ ಹೇಳಿದ್ದ. ಆ ಥರ ಒಂದು 6-8 ವರ್ಷದ ಹಿಂದೆ ಅವನ ತಲೆಗೆ ಬಂದಂಥ ಒಂದು ಕಾನ್ಸೆಪ್ಟನ್ನು ಸಿನಿಮಾ ಮಾಡಬೇಕು ಅಂತ ಗುದ್ದಾಡಿ ಮಾಡಿರೋ ಸಿನಿಮಾ GST. ಒಬ್ಬ ಹ್ಯೂಮರಿಸ್ಟ್, ಒಬ್ಬ ತಮಾಷೆ ಗೊತ್ತಿರೋ ವ್ಯಕ್ತಿ ನಿರ್ದೇಶನ ಮಾಡ್ತಾನೆ ಅಂತ ತಾವೆಲ್ಲ ಕೇಳಬಹುದು, ಹೇಗೆ ಮಾಡ್ತಾನೆ ಅಂತ ಕೇಳಬಹುದು. ಬಟ್ ನನಗೆ ಸೃಜನ್, ಅವ್ರ ತಾಯಿ ಗಿರಿಜಮ್ಮ ಮತ್ತು ಸೃಜನ್ನು ಇಡೀ ಕುಟುಂಬ ಆಲ್ಮೋಸ್ಟ್ ಒಂದು 16-17 ವರ್ಷದಿಂದ ಗೊತ್ತು. ಅವತ್ತಿಂದನೂ ಒಂದು ಕನಸಾಗಿತ್ತು ನಿರ್ದೇಶನ ಮಾಡಬೇಕು ಅನ್ನೋದು. ಇವತ್ತು ಆ ಎಲ್ಲ ಕನಸನ್ನು ಒಟ್ಟು ಒಂದು ಬುಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಹೊತ್ಕೊಂಡ್ಬಂದು ಪರದೆ ಮೇಲೆ ತೋರಿಸಿದ್ದಾನೆ. ಅವನಿಗಿರೋ ಒಂದು ನೆರೇಟಿವ್ ಸ್ಟ್ರೆಂಗ್ತ್, ಅಂದರೆ ಒಂದು ಕಥೆನ ಹೇಳೋ ರೀತಿ, ತಮಾಷೆಗೆ ಹೇಳೋ ರೀತಿ, ಅದ್ರ ಒಳಗಡೆ ಒಂದು ವೇದಾಂತ, ಎಲ್ಲವನ್ನೂ ಒಂದಿಷ್ಟು ದೆವ್ವಗಳು ಇಟ್ಕೊಂಡು ಹೇಳಿದ್ದಾನೆ. ಅದು ಇನ್ನೂ ತುಂಬ ಫನ್ನಿಯಾಗಿದೆ ಮತ್ತು ಕೊನೆಗೆ ಎಮೋಷ್ನಲ್ ಕೂಡ ಆಗುತ್ತೆ. ಸೃಜನ್ ಅನ್ನೋ ಒಬ್ಬ ಒಳ್ಳೆಯ ಸಹೃದಯನ ಈ ಪ್ರಯತ್ನಕ್ಕೆ ಸಮಸ್ತ ನಾಡು ಥಿಯೇಟ್ರಿಗೆ ಬಂದು ಚಿತ್ರ ನೋಡಿ ಈ ತಂಡವನ್ನು, GST ತಂಡವನ್ನು ಹರಿಸ್ಬೇಕು ಅಂತ ನನ್ನ ಒಂದು ಕೋರಿಕೆ. ನಿರ್ಮಾತೃಗಳು ಅಷ್ಟೇ, ತುಂಬ ಸಿನಿಮಾಗಳನ್ನು ಮಾಡಿರೋಂಥ ನಿರ್ಮಾಣ ಸಂಸ್ಥೆ ಸೃಜನ್. ಸಿನಿಮಾ ಮನೆತನದಲ್ಲೇ ಹುಟ್ಟಿದವರು, ಕೆಲಸ ಗೊತ್ತಿರೋರು ಒಂದು ಸಿನಿಮಾ ಮಾಡಿದಾಗ ಅದಕ್ಕೊಂದು ಚಪ್ಪಾಳೆ ಶಿಳ್ಳೆ ತಮ್ಮ ಕಡೆಯಿಂದ ಬಂದರೆ ಆ ತಂಡದ ಶ್ರಮ ಸಾರ್ಥಕ. ನೀವು ಚಿತ್ರಮಂದಿರಕ್ಕೆ ಬಂದ್ರೇ ನಮ್ಮ ಸಿನಿಮಾದವ್ರಿಗೆ ಒಂದು ತೃಪ್ತಿ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು GSTನ ನೋಡಿ ಆ ತಂಡವನ್ನು ಹರಿಸಿ ಅವರಿಂದ ಮತ್ತಷ್ಟು ಸಿನಿಮಾಗಳು ಬರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಜೈ ಕನ್ನಡ. ಚಿತ್ರ ನೋಡಿ ಸಂತೋಷ ಆಯಿತು ನನಗೆ. ಯಾಕೆಂದರೆ ಎಲ್ಲ ನಗುಲ್ಲೂ ಒಂದೊಂದು ಮೆಸೇಜ್ ಇತ್ತು. ನಿಜಕ್ಕೂ ಹಾಸ್ಯನೂ ಮೆಸೇಜು ಒಟ್ಟಿಗೆ ಹೇಳೋದು ತುಂಬ ಕಷ್ಟ. ಅದನ್ನು ಸೃಜನ್ ಅವ್ರು ಮಾಡಿದ್ದಾರೆ. ನಾನು ಅವರ ಸುಬ್ಬನಾಡುಗಳ ಕಂಪ್ನಿಯಲ್ಲಿದ್ದೆ, ಅವ್ರ ಮಗರ ಜೊತೆಯಲ್ಲಿದ್ದೆ, ಮೊಮ್ಮಗನ ಜೊತೆಯಲ್ಲಿದ್ದೆ, ಮರಿಮಕ್ಕಳ ಜೊತೆಯಲ್ಲೂ ಇದ್ದೆ. ಇದು ತಮ್ಮೆಲ್ಲರ ಆಶೀರ್ವಾದ ಅಲ್ಲದೆ ಮತ್ತೊಂದಿಲ್ಲ. ತಾವೆಲ್ಲರೂ ಪ್ರೇಕ್ಷಕರು ಬಂದು ಚಿತ್ರ ನೋಡಿ ಮತ್ತಷ್ಟು ಯಶಸ್ವಿ ಮಾಡಬೇಕು. ಈಗ ಹೌಸ್ಫುಲ್ ಆಗಿತ್ತು, ಮತ್ತಷ್ಟು 8-6 ದಿವಸ ಅಲ್ಲ, ತಿಂಗಳಗಟ್ಟಲೆ ವರ್ಷಗಟ್ಟಲೆ ನಡೀಲಿ ಅಂತ ಬಿಟ್ಟು ತಮ್ಮನ್ನೆಲ್ಲ ಪ್ರಾರ್ಥಿಸ್ಕೊಡ್ತೀನಿ. ಇದು ನನ್ನ ಮಗನ, ಮೊಮ್ಮಗನ, ಮರಿಮಗನ ನೋಡ್ದಂಗೆ ಆಯಿತು. ತಾವೆಲ್ಲರೂ ಬಂದು ಆಶೀರ್ವದಿಸ್ಬೇಕು ಅಂತ ನಾನು ಕೇಳ್ತೀನಿ. ಕಂಟೆಂಟ್ ಸಿನಿಮಾ ನೋಡ್ರಪ್ಪ, ಅಷ್ಟೇ ನಾವು ನಿಮ್ಮ ಹತ್ರ ಹೇಳೋದು. ನೋಡ್ರಪ್ಪ ಸಿನಿಮಾ. ಯಾಕಂದರೆ ಒಂದು ಸಿನಿಮಾನೇ ನೋಡಲ್ಲಂತೆ. ಯಾವ ರಾಜ್ಕುಮಾರ್ ಅವ್ರ ಸಿನಿಮಾ ಬಿಟ್ಟರೆ ಬೇರೆ ಯಾವ ಸಿನಿಮಾನೂ ನೋಡಿಲ್ಲ. ಅಂದರೆ ಎಲ್ಲ ಸಿನಿಮಾ ನೋಡ್ತಾ ಇರ್ತೀನಿ, ಆದರೆ ಇದು ಭಾಳ ವಿಚಿತ್ರವಾಗಿದ್ದರೂ ಭಾಳ ಚೆನ್ನಾಗಿ ಬಂದಿದೆ. ಯಾಕಂದರೆ ಇಂಥ ಸಿನಿಮಾಗಳು ಒಳ್ಳೆ ಕಾಮಿಡಿ ಇದೆ, ಮತ್ತು ಒಳ್ಳೆ ತಿಳ್ಕೊಳ್ಳೋಂಥ ವಿಚಾರ ಇದೆ. ಮತ್ತು ಅದರಲ್ಲೂ ಕೂಡ ಸೃಜನ್ ಅವರ ಕುಟುಂಬ ಈ ಒಂದು ಚಿತ್ರರಂಗದಲ್ಲಿ ಒಳ್ಳೆ ಸರ್ವಿಸ್ ಮಾಡಿದೆ. ಇಂಥ ಒಂದು ಒಳ್ಳೆಯ ಚಿತ್ರವನ್ನು ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಸೃಜನ್ ಅವರ ಒಂದೇನು ಈ ತಂಡ ಇದೆ, ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಇದು ಒಳ್ಳೆ ಎಲ್ಲ ನಮ್ಮ ಕನ್ನಡಿಗರು ನೋಡಬೇಕು, ಇಂಥ ಚಿತ್ರಗಳನ್ನ ನೋಡಬೇಕು, ಇದಕ್ಕೆ ಬೆಲೆನ ಕಟ್ಟಬೇಕು. ಸೊ ಇಂಥದ್ದು ಈ ಥರನೇ ಒಳ್ಳೆ ಫಿಲ್ಮ್ಗಳು ಕನ್ನಡದಲ್ಲಿ ಬರಬೇಕು. ನಾವೆಲ್ಲರೂ ಕೂಡ ಕನ್ನಡಿಗರು ನೋಡಬೇಕು.
ಹೆಂಗಿತ್ತು ಸಿನಿಮಾ? ಸೂಪರ್ ಆಗಿತ್ತು. ಸುಮ್ಮನೆ ಹೇಳೋದಂತಲ್ಲ, ನಮ್ಮ ಟೀಮ್ ಅಂತ ಹೇಳೋದಲ್ಲ. GST ಇಸ್ ಅ ಮೂವಿ ವಿತ್ ಕಾಮಿಡಿ, ವಿತ್ ವ್ಯಾಲ್ಯೂಸ್ ಆ್ಯಂಡ್ ಎಮೋಷನ್ಸು. ಎಲ್ಲ ಕನ್ನಡದವರು ಥಿಯೇಟ್ರಿಗೆ ಬಂದು ಫಿಲಮ್ ನೋಡ್ತಿದ್ದಾರೆ. 2ನೇ ವಾರನೂ ಜನ ತುಂಬಿದ್ರು. ಬಹಳ ಖುಷಿ ಆಗ್ತಾಯಿದೆ. ಹೀಗೆ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು, ಯಾಕಂದರೆ ಒಳ್ಳೆ ಸಿನಿಮಾನ ಬೆಳೆಸಬೇಕು. ತುಂಬ ಚೆನ್ನಾಗಿದೆ. ಹೇಳ್ದಂಗೆ ವ್ಯಾಲ್ಯೂಸ್ ಇದೆ, ಎಮೋಷನ್ಸ್ ಇದೆ, ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಚಿತ್ರ. ಬಹಳಷ್ಟು ದಿನಗಳ ನಂತರ ಕಾಮಿಡಿನಲ್ಲಿ ಎಮೋಷನ್ಸ್ ಸೇರಿದೆ, ವ್ಯಾಲ್ಯೂಸ್ ಇದೆ. ಅದು ತುಂಬ ಕಡಿಮೆ ಆಗಿದೆ ಎಲ್ಲೋ ಅಂತ ಈ ನಡುವೆ ಅಂತ ಅನಿಸಿತ್ತು ನನಗೆ. ಬಟ್ ಈ ಮೂವಿನಲ್ಲಿ ನಮ್ಮ GSTನಲ್ಲಿ ನಿಮಗೆಲ್ಲ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಅಂತ ಹೇಳ್ಬೋದು. ಮಿಸ್ ಮಾಡಿಬಿಡಿ, ಪ್ಲೀಸ್ ಬನ್ನಿ ಥಿಯೇಟ್ರಿಗೆ ಬಂದು ನಮ್ಮ GST ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಕಂಟೆಂಟ್ ಅಂತಲೇ ಹೇಳ್ಬೋದು. ಯಾರು ಮೂವಿನ ಮಿಸ್ ಮಾಡಬೇಡಿ. ತುಂಬ ಕಾಮಿಡಿ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ಎಲ್ಲೂ ಬೋರನ್ನು ಮಾತೇ ಇಲ್ಲ ಫುಲ್ ಮೂವಿಯಲ್ಲಿ. ಸೆಕೆಂಡ್ ಹಾಫ್ ತುಂಬ ನಗು ಬರೆಸೋವಂಥ ಒಂದು ಕಾಮಿಡಿ ಎಲ್ಲ ಇದೆ. ಸೊ ಯಾರು ಮಿಸ್ ಮಾಡ್ದಲೆ GST ಮೂವಿನ ಬಂದು ನೋಡಿ. ಆದಷ್ಟು ಕನ್ನಡ ಮೂವೀಸ್ನ ನೋಡಿ, ಕನ್ನಡ ಮೂವೀಸ್ನ ಉಳಿಸೋಣ. ಸೊ ಹಾಗೆ ಸೃಜನ್ ಸರ್ ಪ್ರೊಡಕ್ಷನ್ ಅಂದರೆ ಕೇಳಲೇಬೇಕಾ, ಅವ್ರದ್ದೇ ಡೈರೆಕ್ಷನಲ್ಲಿ ಇರೋದು. ತುಂಬ ಕಾಮಿಡಿ ಆಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಮೂವಿ. ಥಿಯೇಟರ್ಸಿಗೆ ಬಂದು ಮೂವಿನ ನೋಡಿ. ಥ್ಯಾಂಕ್ ಯು. ಸಿನಿಮಾ ನೋಡಿದ್ರಿ, ಹೇಗೆ ಅನಿಸ್ತು ಪಿಕ್ಚರ್? GST ಸಿನಿಮಾ ಬಹಳ ಖುಷಿ ಆಯಿತು ನನಗೆ ನೋಡಿ. ಯಾಕೆಂದರೆ ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಎಮೋಷನ್ಸು ಇರುವಂಥ ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಆಫ್ಕೋರ್ಸ್ ನಮ್ಮ ಸೃಜನ್ ಲೋಕೇಶ್ ಅವರು ಇದ್ದಾರೆ ಅಂತಂದರೆ ಎಲ್ಲ ಇರುತ್ತೆ ಅಲ್ಲಿ. ಕಂಪ್ಲೀಟಾಗಿ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಕಾಮಿಡಿ ಇರುತ್ತೆ. ಅವ್ರು ಎಲ್ಲ ಒಂದು ಎಮೋಷನ್ಸ್ನ ಕೊಡುವಂಥ ಒಂದು ಸಿನಿಮಾಗಳನ್ನೇ ಅವ್ರು ಯಾವತ್ತೂ ಕೊಡ್ತಾ ಬಂದಿರೋದು. ಸೊ ಐ ಜಸ್ಟ್ ಥರೋಲಿ ಲವ್. ಆ್ಯಂಡ್ ಹಿ ಹ್ಯಾಸ್ ಪ್ರೂವ್ಡ್ ಈಸ್ ಅ ಫೆಂಟಾಸ್ಟಿಕ್ ಆ್ಯಕ್ಟರ್ ಅಂತ ಪ್ರೂವ್ ಮಾಡಿದ್ದಾರೆ, ಡೈರೆಕ್ಟರ್ ಅಂತ ಪ್ರೂವ್ ಮಾಡಿದ್ದಾರೆ, ಪ್ರೊಡ್ಯೂಸರ್ ಆ್ಯಂಡ್ ಎಲ್ಲ ಗೊತ್ತಿರುವಂಥ ಒಬ್ಬರು ವ್ಯಕ್ತಿ ಇವರು. ಸೊ ಅವ್ರನ್ನ ಥಿಯೇಟ್ರ್ ಮೇಲೆ ನೋಡಿದಾಗ ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನಲ್ಲಿ ಅವ್ರನ್ನ ನೋಡೋದೇ ಏನೋ ಒಂದು ಜಾಯ್, ಎಂಟರ್ಟೈನ್ಮೆಂಟ್. ಸೊ ನೀವು ದಯವಿಟ್ಟು GST ಸಿನಿಮಾನ ಮಿಸ್ ಮಾಡದೆ ನೋಡಿ. ಎಲ್ಲ ಎಮೋಷನ್ಸ್ ಇರುವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ, ಸ್ಪೆಷಲಿ GSTನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ನೋಡಿದ್ರಿ, ಹೇಗೆ ಅನಿಸ್ತು ನಿಮಗೆ? ಎಷ್ಟು ನಕ್ರಿ ಸಿನಿಮಾ ನೋಡಿ? ತುಂಬ ನಕ್ಕಿದೆ. ತುಂಬ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ನನಗೆ ಸ್ವಲ್ಪ ಸ್ಟೋರಿ ಗೊತ್ತಿತ್ತು. ಬಿಕಾಸ್ ಸೃಜನ್ ನನಗೆ ಒಂದು ಲೈನ್ ಹೇಳಿದರು. ಸೊ ಪೂರ್ತಿ ಗೊತ್ತಿಲ್ಲದೆ ಬಂದಿಲ್ಲ ನಾನು. ಬಟ್ ಆದರೂ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಫಸ್ಟ್ ಟೈಮ್ ನಿರ್ದೇಶನ ಮಾಡಿದ್ದಾನೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಾವು, ನನ್ನ ಅಮ್ಮ, ನನ್ನ ತಮ್ಮ ಬಂದಿದ್ವಿ. ಸೊ ತುಂಬ ನಗ್ತಾ ಇದ್ವಿ. ನಾವು ನಗ್ಸೋದಲ್ಲಿ ಎಕ್ಸ್ಪರ್ಟ್ ಅನಿಸುತ್ತೆ ಸೃಜನ್. ಸೊ ಖಂಡಿತ ಆ ಒಂದು ನಂಬಿಕೆ ಇತ್ತು ನನಗೆ, ದಟ್ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ. ಸೊ ಖಂಡಿತ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಒಂದು ಕಾಮಿಡಿ ಜೊತೆ ಬೇರೆ ಎಲಿಮೆಂಟ್ಸ್ ಇಟ್ಕೊಂಡು ಐ ಥಿಂಕ್ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೂಡ ಇದೆ. ಆ್ಯಂಡ್ ಸ್ವಲ್ಪ ಇಮೋಷನಲ್ ಕೂಡ. ಸೊ ತುಂಬ ಖುಷಿ ಆಯಿತು ನೋಡಿ. ನಾನು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು, ಹೋದ ವಾರದಿಂದ ನೋಡಬೇಕು ಅಂತ ಅನಿಸ್ತಿದೆ. ಸೊ ಬಟ್ ಈ ಸರಿ ಇಲ್ಲ, ನಾನು ಶೋ ಮಾಡ್ತೀನಿ ಅಂತ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಖಂಡಿತ ನೀವೆಲ್ಲರೂ ಈ ಮೂವಿನ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಕಮ್ ಆ್ಯಂಡ್ ವಾಚ್ ಇಟ್ ಇನ್ ದ ಥಿಯೇಟರ್ಸ್ ಆ್ಯಂಡ್ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಶಶಿಕಲಾ ಕಲಾವಿದೆ. ತುಂಬ ಖುಷಿ ಆಯಿತು ನನಗೆ. ತುಂಬ ದಿನಗಳಾಗಿತ್ತು ನಾನು ಸಿನಿಮಾ ನೋಡಿ. ನಾನು ಒಂದು ಅನಾಥಾಶ್ರಮ ನಡೆಸ್ತೀನಿ. ಅಲ್ಲಿಂದ ಗುಂಗಿಂದ ಆಚೆ ಬರೋದಕ್ಕೆ ಏನೋ ಒಂಥರ ಬರೋಕ್ಕಾಗ್ತಾ ಇರಲಿಲ್ಲ. ಆದರೂ ಇವತ್ತು ಟೈಮ್ ಮಾಡ್ಕೊಂಡು ಬಂದೆ. ಬಟ್ ತುಂಬ ಖುಷಿ ಆಯಿತು. ಏನಂದರೆ ನಾವು ಎಷ್ಟೋ ಟೆನ್ಷನ್ಗಳಲ್ಲಿ ಬದುಕ್ತಾ ಇದ್ವಿ. ಈಗಿರೋ ಪರಿಸ್ಥಿತಿಗಳಲ್ಲಿ ಟೆನ್ಷನ್. ಆ ಟೆನ್ಷನ್ನ ಹೊರಗೆ ಹಾಕೋದಕ್ಕೆ GST ಸಿನಿಮಾ ನೋಡಬೇಕು. ಪ್ರತಿಯೊಂದು ಕ್ಷಣವೂ ನಾವು ನಗ್ತಾ ಇರ್ತೀವಿ. ಯಾಕಂದರೆ ಆ ಕಂಟೆಂಟ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಎಲ್ಲೂ ಮಕ್ಕಳನ್ನ ಕರ್ಕೊಂಬರ್ಬಾರ್ದು, ನಾವೇ ಬರಬೇಕು, ತಂದೆ ತಾಯಿನ ಕರ್ಕೊಂಬರ್ಬಾರ್ದು ಅನ್ನೋದು ಯಾವುದೂ ಇಲ್ಲ ಇಲ್ಲಿ. ಪ್ರತಿಯೊಂದು ಕುಟುಂಬನೂ ಸಮೇತ ಬಂದು ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಒಳ್ಳೆಯದಾಗಲಿ. ಯಾಕಂದರೆ ಕಂಟೆಂಟಲ್ಲೇ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ. ಅನ್ನದಾತರು ಚೆನ್ನಾಗಿರಬೇಕು. ಅನ್ನದಾತರು ಚೆನ್ನಾಗಿದ್ದರೆ ಇನ್ನೊಂದು ಸಿನಿಮಾ ಮಾಡ್ತಾರೆ. ಇನ್ನೊಂದಷ್ಟು ಕುಟುಂಬಗಳು, ನಮ್ಮ ಇಂಡಸ್ಟ್ರಿ ಸಿನಿಮಾ ಕುಟುಂಬಗಳು ಜೀವನ ಮಾಡುತ್ತೆ, ಬದುಕುತ್ತೆ. ಚೆನ್ನಾಗಾಗಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ GST ಸಿನಿಮಾಗೆ. ಮತ್ತೆ ಅವ್ರು ಸಿನಿಮಾ ಮಾಡ್ತಾ ಇರ್ತಾರೆ ಅಂತ ಕೇಳ್ಕೊತೀನಿ. ನಮಸ್ಕಾರ. ಪ್ರತಿಯೊಬ್ಬರು ಈ ಸಿನಿಮಾನ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.